ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಆ ಗ್ರ್ಯಾಂಡ್ ಸ್ಯಾರಿಗೆ ಸಿಂಪಲ್ ಡಿಸೈನ್ ಹಾಕ್ತಿರೋಂಥದ್ದು. ಕಲರ್ ಕಾಂಬಿನೇಷನ್ ನೋಡಿ, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಂದರೆ ಬ್ಲೂ, ಲೈಟ್ ಬ್ಲೂ ಫ್ರೆಂಡ್ಸ್. ಇದು ಲೈಟ್ ಬ್ಲೂ, ಲೈಟ್ ಪ್ಯಾರೆಟ್ ಗ್ರೀನ್ ಕಲರು. ಎರಡು ಲೈಟ್ ಶೇಡ್ಸ್ ಇದೆ, ಬಟ್ ನಾನು ಡಾರ್ಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಥ್ರೆಡ್ಡು ವರ್ಕು. ಸೊ 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ. ಸ್ಟಾರ್ಟ್ ಮಾಡೋಣ. ಸೊ ಇದು ಏನು ಲೈಟ್ ಇದೆ, ಸೆರಗ್ ಕಲರ್ ಲೈಟ್ ಇದೆ ಅಲ್ವಾ, ಸೊ ಅದರಲ್ಲಿ ಡಾರ್ಕ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಗ್ರೀನ್ ಶೇಡ್ ಬರುತ್ತೆ, ವಿಡಿಯೋಗೆ ಚೇಂಜ್ ಕಲರ್ ಕಾಣಿಸ್ತಾ ಇದೆ. ಸೊ ಬಾರ್ಡ್ರ್ ಏನು ಸ್ಕೈ ಬ್ಲೂ ಇದೆ, ಅದರಲ್ಲಿ ಡಾರ್ಕ್ ಕುಚ್ಚು ಕಟ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕರ್ ಶೇಡ್ಸ್, ಲೈಟ್ ಸ್ಯಾರಿ ಇದ್ದರೆ ಸ್ವಲ್ಪ ಡಾರ್ಕ್ ಯೂಸ್ ಮಾಡಿ, ಹೈಲೈಟಾಗಿ ಕಾಣಿಸುತ್ತೆ. ಆ್ಯಸ್ ಯೂಶುವಲ್ 6 ದಾರನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದರಲ್ಲಿ ಬೇಕಂದರೆ ನೀವು ಬೀಡ್ಸ್ ಯೂಸ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು, ನಾಟ್ ನೆಸಸರಿ. ಸೊ ನಾನು ಬೀಡ್ಸ್ ಯೂಸ್ ಮಾಡಿದ್ದೀನಿ, ಬೇಕಂದರೆ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ 2 ಸಿಂಗಲ್ ಕ್ರೋಶೆ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಸೈಜ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಇದ್ರ ಬದಲು ಸೊ ನೀವು ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್ ಯಾವ್ದಾದ್ರು ಯೂಸ್ ಮಾಡ್ಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಡೈರೆಕ್ಟ್ 5 ಚೈನ್ ಹಾಕ್ಬೋದು. ಬೀಡ್ ಲಾಕ್ ಮಾಡ್ತಾ ಇದ್ದೀನಿ, ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಸೊ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ 5 ಚೈನ್ಸ್ನ ಹಾಕೋತೀನಿ. 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಸ್ಯಾರಿಗೆ. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡೋಣ. ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಡೈರೆಕ್ಟ್ 5 ಚೈನ್ ಹಾಕಿ ಡಿಸೈನ್ ಸ್ಟಾರ್ಟ್ ಮಾಡ್ಬೋದು. ಸೊ ಅಲ್ಲಿಂದ ನಾನು ಇವಾಗ 4 ಚೈನ್ ಹಾಕೋತೀನಿ. ಸೊ ಕುಚ್ಚು ಕಟ್ಟಕ್ಕೂ 4 ಹಾಕ್ಕೊಳ್ಳಿ ಫ್ರೆಂಡ್ಸ್, 5 ಕೂಡ ಬೇಡ, ಯಾಕಂದರೆ ಬೀಡ್ಸ್ ಬರುತ್ತೆ, ಕ್ಯಾಪ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇಲ್ಲಿ ಕೂಡ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಆದಮೇಲೆ 6 ಚೈನ್ಸ್ನ ಹಾಕೋತೀನಿ. 3, 4, 5, 6 ಚೈನ್ಸ್ನ ಹಾಕೊಳ್ಳೋಣ. ಸೊ 6 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಯು ಶೇಪಲ್ಲಿ 4 ಚೈನ್ ಗ್ಯಾಪ್ ಏನಿದೆ, ಸೊ 4 ಚೈನ್ ಡಿಸ್ಟೆನ್ಸ್ ಏನಿದೆ ಅಷ್ಟೇ ಡಿಸ್ಟೆನ್ಸಲ್ಲಿ ನಾನು 6 ಚೈನು ಲಾಕ್ ಮಾಡ್ಕೊಳ್ತೀನಿ. ಅದು ಯು ಶೇಪ್ ಬರುತ್ತೆ ನಮಗೆ. ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಬೇಕಂದರೆ 3 ಚೈನ್ ಕೂಡ ಹಾಕ್ಕೋಬೋದು, ಇಲ್ಲ 4 ಚೈನ್ ಕೂಡ ಹಾಕ್ಕೋಬೋದು. ಸೊ ನಾನು 4 ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಇಲ್ಲಿ ಕೂಡ 4 ಚೈನ್ ಹಾಕೋಣ. ಕುಚ್ಚು ಕಟ್ಟ ಕಡೆ ಇದು. ಸೊ ಆ ಸೈಡ್ ಕುಚ್ಚಿಗೆ ಆ ಸೈಡ್ ಈ ಸೈಡ್ ಬೀಡ್ಸ್ ಬರೋ ಮಾಡಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ 4 ಚೈನ್ ಹಾಕೊಳ್ಳೋಣ. ಮತ್ತು ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಸೊ ಈ ರೀತಿ ಒಂದು ಸೆಗ್ಮೆಂಟ್ ಟೈಪ್, ಅಂದರೆ ಕುಚ್ಚಿಗೆ ಆ ಸೈಡ್ ಈ ಸೈಡ್ ಬೀಡ್ಸ್ ಹಾಕಿದ್ದೀನಿ. 4, 6, 4 ಹಾಕೋಬೇಕು ಆರ್ಚ್ಗೋಸ್ಕರ ನಾವು. ಸೊ ಇಲ್ಲಿ 4 ಮತ್ತು ಬೀಡ್ಸ್ ಆ ಸೈಡ್ ಈ ಸೈಡು 4, 6, 4 ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ಇಲ್ಲಿ 4, 6, 4 ಹಾಕಿದ್ದೀನಿ. ಕುಚ್ಚು ಕಟ್ಟಕ್ಕೆ 4. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ. ಬೀಡು ಚಿಕ್ಕ ಸೈಜಾದ್ರು ತೊಗೋಬೋದು, ಇಲ್ಲ ಬೇಡ ಅಂದರೆ ತೆಗೆದಾಕ್ಬಿಡ್ಬೋದು. ಎಂಡ್ವರೆಗೂ ಇದೇ ರೀತಿ ಮಾಡ್ಕೊಬಂದಿದ್ದೀನಿ. ಲಾಸ್ಟಲ್ಲಿ 4, 6, 4 ಆಗಿದೆ. ಕುಚ್ಚಿಗೆ ಜಾಗ ಇಲ್ಲ. ಸೊ ಒಂದು ಬೀಡ್ ಹಾಕಿಬಿಟ್ಟು ನಾನು 2 ಸತಿ ಸಿಂಗಲ್ ಕ್ರೋಶೆ 1, 2, 3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ನೀಡಲ್ನ ತೆಗೆದು ಟೈಟ್ ಮಾಡಿಬಿಡಬೇಕು, ಅದು ಸ್ವಲ್ಪ ಸೆಕ್ಯೂರ್ ಆಗಿಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್, ಸೇಮ್ ಕಲರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೇಮ್ ಕಲರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಬೀಡ್ ಏನಿದೆ ಅದ್ರ ಕೆಳಗಡೆ ನಾನು 4 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. 4 ಚೈನ್ ಇಡಿಸುತ್ತೆ ಕರೆಕ್ಟಾಗಿ, ಬಿಗ್ ಸೈಜ್ ಬೀಡಿದ್ದು. ಸೊ ನೀವು ಬೀಡ್ ಸೈಜ್ ನೋಡಿಕೊಂಡು ಚೈನ್ಸ್ ಹಾಕ್ಕೊಳ್ಳಿ. ಅದು ಕವರ್ ಆಗಬೇಕು, ನೀಟಾಗಿ ಬೀಡ್ ಕವರ್ ಆಗಬೇಕು. ಸೊ ಆ ರೀತಿ ನೀವು ಚೈನ್ಸ್ನ ಹಾಕ್ಕೊಳ್ಳಿ. ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಯಲ್ಲೇ ಸಿಂಗಲ್ ಕ್ರೋಶೆ. ಮತ್ತು ಇಲ್ಲಿ 4 ಚೈನ್ ಇರೋ ಕಡೆ 4 ಚೈನ್ ಹಾಕೋಣ. ಸೊ 4 ಚೈನ್ ಇದ್ದಲ್ಲಿ 4 ಚೈನ್ ಹಾಕೋಣ. ಸೊ ನಮಗೆ ಇಲ್ಲಿ ಕುಚ್ಚು ಬರುತ್ತೆ. ಮತ್ತು ಸಿಂಗಲ್ ಕ್ರೋಶೆ ಮಾಡಿ ಆಯ್ತಲ್ಲ, ಮತ್ತು 4 ಚೈನ್ ಬೀಡ್ ಅರೌಂಡು 4 ಚೈನೇ ಹಾಕ್ತೀನಿ.
ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ. ಅಲ್ಲಿಂದ ಸೊ ಈ ರೀತಿ ಆಯಿತು ಅಲ್ವಾ. ಎರಡೇ ಸ್ಟೆಪ್ ಫ್ರೆಂಡ್ಸ್ ಡಿಸೈನ್ ಇತ್ತು, ಸಿಂಗಲ್ ಆರ್ಚ್, ಸಿಂಗಲ್ ಸ್ಟೆಪ್ ಆರ್ಚ್. ನೋಡಿ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೀವು 3 ಚೈನ್ ತೊಗೊಂಡ್ರೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು ಡಿಸೈನು. ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೆಕ್ಸ್ಟ್ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ. ಡಬಲ್ ಕ್ರೋಶೆ ಆದ ತಕ್ಷಣ 2 ಚೈನ್ಸ್, 2 ಚೈನ್ ಹಾಕ್ಕೋಬೇಕು. 2 ಚೈನ್ಸ್ ಆದಮೇಲೆ ಇವಾಗ ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶೆ ಏನು ಮಾಡಿದ್ವಿ ಕಂಬ, ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು ಸ್ವಲ್ಪ ಡಬಲ್ ಕ್ರೋಶೆ ಅಷ್ಟು ಎಳೆದ್ಬಿಟ್ಟು ಹಾಗೆ ಇಟ್ಕೋಬೇಕು ಫ್ರೆಂಡ್ಸ್. ಎರಡರಲ್ಲೊಂದು ಮಾಡಬಾರ್ದು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಗ್ರಿಪ್ ಮಾಡಿ. ಸೊ ಹಾಗೆ ಇಟ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೊಳ್ಳಿ. ಸೊ 3 ಟೈಮ್ಸ್ ಆಯಿತು. ಮತ್ತು ಇನ್ನೂ 1 ಟೈಮ್ ಸೇಮ್ ಅದೇ ರೀತಿ ಮಾಡಬೇಕು. 4th ಟೈಮು ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. 5th ಟೈಮ್ ಆಯ್ತಲ್ವಾ. ಸೊ ಎಲ್ಲದಕ್ಕೂ ಸೇರಿ 1 ಟೈಮ್ ಸೂಜಿ ಮೇಲೆ ಥ್ರೆಡ್ ಸುತ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪೂರ್ತಿ ಎಳ್ಕೊಂಡಾದರೂ ಲಾಕ್ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಲಾಸ್ಟಲ್ಲಿ 1 ದಾರ ಉಳಿಸ್ಕೊಂಡು ಕೂಡ ನೀವು ಲಾಕ್ ಮಾಡ್ಕೋಬೋದು. ಪೂರ್ತಿ ಎಳ್ಕೊಂಡು ಹೋಗಿ ಕೂಡ ಲಾಕ್ ಮಾಡ್ಕೋಬೋದು. ಸೊ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಒಂದು ಪಫ್ ರೆಡಿ ಆಗುತ್ತೆ ನಮಗೆ. ಪಫ್ ಡಿಸೈನು ಫ್ರೆಂಡ್ಸ್, ಪಫ್ಸ್ ಹಾಕೋದಷ್ಟೇ. ನಾರ್ಮಲ್ ಡಬಲ್ ಕ್ರೋಶೆಗಿಂತ ಪಫ್ ಹಾಕ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತಲ್ವ. ಸೊ ಆ ರೀತಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಒಂದು ಡಬಲ್ ಕ್ರೋಶೆ ಆದ ತಕ್ಷಣ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಚೈನ್ಸ್ ಆದಮೇಲೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. 1 ಟೈಮ್ ಆಯಿತು. ಮತ್ತು ಅದೇ ರೀತಿ ಹೋಗಿ ದಾರ ಅಂತಂದು ಗ್ರಿಪ್ ಮಾಡಬೇಕು, ಹಾಗೆ ಇಟ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಗ್ರಿಪ್ ಮಾಡಬೇಕು. 3rd ಟೈಮ್ ಆಯಿತು. ಒಟ್ಟು 1 ಪಫ್ಗೆ ನಾನು 5 ಟೈಮ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ 6 ಟೈಮ್ಸ್ ಕೂಡ ನೀವು ಮಾಡ್ಕೋಬೋದು. ಇನ್ನು ಸ್ವಲ್ಪ ನಮಗೆ ತಿಕ್ಕಾಗಿ ಬರುತ್ತೆ 6 ಟೈಮ್ಸ್ ಮಾಡಿದ್ದಲ್ಲಿ. ಸೊ ಎಲ್ಲ ಸೇರಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಬಿಡ್ತೀನಿ ಇವಾಗ. ಸೊ ನಮಗೆ ಪಫ್ ರೆಡಿ ಆಗುತ್ತೆ. 2 ಪಫ್ ರೆಡಿ ಆಯ್ತಲ್ವಾ. ಸೊ ನಾನಿಲ್ಲಿ 3rd ಪಫ್ಗೆ ಒಂದು ಬೀಡನ್ನ ಹಾಕೋಣ. ಸೊ ಚೆನ್ನಾಗಿ ಕಾಣುತ್ತೆ ಸೆಂಟ್ರಲ್ಲಿ ಅಂದ್ಬಿಟ್ಟು ನಾರ್ಮಲ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ, ಸೊ ಅದಕ್ಕೆ ಒಂದು ಸ್ಮಾಲ್ ಬೀಡ್ ತೊಗೊಂಡು ಇನ್ಸರ್ಟ್ ಮಾಡ್ತೀನಿ. ಸೊ ಬೀಡ್ ತೊಗೊಂಡು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಆದಮೇಲೆ ಸೊ 2 ಚೈನ್ಸ್ ಬದಲು ಫ್ರೆಂಡ್ಸ್ 1 ಚೈನು 1 ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಮತ್ತೆ ಸೇಮ್ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಅದು ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. 5 ಟೈಮ್ಸೇ ತೊಗೊಳ್ತೀನಿ ಅದೇ ರೀತಿ. ಸೊ ನಾವು ಎಲ್ಲಿ 2 ಚೈನ್ ಮಾಡ್ತೀವಿ, ಫಸ್ಟು ಒಂದು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡ್ತೀವಿ ಅಲ್ಲ, 2 ಚೈನ್ ಬದಲು 1 ಚೈನ್ 1 ಬೀಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಆ್ಯಸ್ ಯೂಶುವಲ್ 5 ಟೈಮ್ಸ್ ಮಾಡಿ 2 ಸಿಂಗಲ್ ಕ್ರೋಶೆ ಮಾಡಿದ್ರೆ ಒಂದು ಪಫ್ ರೆಡಿ ಆಗುತ್ತೆ. ಸೆಂಟ್ರಲ್ಲಿ ಬೀಡ್ ಬರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಪಫ್ಗೂ ನೀವು ಅದೇ ರೀತಿ ಬೀಡ್ ಹಾಕ್ಕೋಬೋದು. ಸೊ ಇಲ್ಲ ಅಂದರೆ ಹಾಗೆ ಬಿಡ್ಬೋದು. ನಾನು ಸೆಂಟ್ರಲ್ಲಿ ಮಾತ್ರ ಈ ರೀತಿ ಬೀಡ್ ಹಾಕಿದ್ದೀನಿ. ಸೊ ಇದು ನೆಕ್ಸ್ಟು 5 ಆದ ತಕ್ಷಣ 5 ಪಫ್ಸ್ ಆದ ತಕ್ಷಣ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ತೀನಿ. ಮತ್ತು ಸಿಂಗಲ್ ಕ್ರೋಶೆ ಇರೋ ಕಡೆ ಮತ್ತು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಇವಾಗ ಹಾಕ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಪಫ್ ಬರುತ್ತೆ. 6 ಪಫ್ ಹಾಕಿದ್ರೆ ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ ಫ್ರೆಂಡ್ಸ್. ನಾನು 6 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ಲ, 5 ಪಫ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ನೀವು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. 6 ಪಫ್ ಬೇಕಂದರೆ 7 ಪಫ್ ಬೇಕಂದರೆ ಸ್ವಲ್ಪ ಬೇಸು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. 6 ಚೈನ್ ಇರೋದು 7-8 ಚೈನ್ ಹಾಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 6 ಚೈನ್ಸ್ 5 ಪಫ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಬೀಡ್ಸ್ ಅರೌಂಡ್ 4 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಬೀಡ್ ಅರೌಂಡ್ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಶೆ,
ಸೊ ನಿಮಗೆ ಗ್ಯಾಪ್ ಆಯಿತು ಅನಿಸುತ್ತೆ ಆರ್ಚಿಗೆ ಕುಚ್ಚಿಗೆ ಫ್ರೆಂಡ್ಸ್, ಬೀಡ್ಸ್ನ ರಿಮೂವ್ ಮಾಡಿ 4 ಚೈನ್ ಇದ್ದಲ್ಲಿ 3 ಚೈನ್ ಕೂಡ ಬೇಸ್ ಲೈನಲ್ಲಿ ಹಾಕ್ಕೋಬೋದು. ಸೊ ನೋಡಿ ಡೈರೆಕ್ಟಾಗಿ ನಾನು ಅಲ್ಲಿಂದ ನೆಕ್ಸ್ಟ್ 6 ಚೈನ್ ಒಳಗಡೆ ಹೋಗಿ ಒಂದು ಡಬಲ್ ಕ್ರೋಶೆ ಮಾಡಿದೆ. ಮತ್ತು ಇವಾಗ 2 ಚೈನ್ ಮಾಡಿಬಿಟ್ಟು, ಸೊ ನೋಡಿ ಹೇಳ್ದೆ ಅಲ್ಲ, ಬೀಡ್ಸ್ನ ಬೇರೆ ಪಫ್ಗೂ ಹಾಕ್ಕೋಬೋದು, ಬೇಡ ಅಂದರೆ 2 ಚೈನ್ ಹಾಕಿ ಈ ಥರ 5 ಟೈಮ್ಸು ಗ್ರಿಪ್ ಮಾಡಿ ಲಾಕ್ ಮಾಡ್ಬೋದು. ಪಫ್ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಟ್ಟರೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಒಂದು ಸ್ವಲ್ಪ ಸ್ಪೆಷಲಾಗಿ ಕಾಣುತ್ತೆ ನಾರ್ಮಲ್ ಡಬಲ್ ಕ್ರೋಶೆ ಆರ್ಚ್ಗಳಿಗಿಂತ, ಒಂಚೂರು ಡಿಫ್ರೆಂಟಾಗಿ ಕಾಣುತ್ತೆ, ತಿಕ್ಕಾಗಿ ಬರುತ್ತೆ ಅಲ್ವಾ. ಸೊ ಒಂದು ಸ್ವಲ್ಪ ಎಂಬೋಸ್ ಮಾಡಿರೋ ಥರ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ನೀವು ಕೂಡ. ನೋಡಿ ಪಫ್ ಹಾಕಿದ್ದೀನಿ ಅಲ್ವಾ, ಸೊ 2 ಪಫ್ ಹಾಗೆ ಹಾಕ್ತೀನಿ, ಇನ್ನೊಂದು ಪಫಿಗೆ ಒಂದು ಬೀಡನ್ನ ಹಾಕ್ತೀನಿ. ಈ 2 ಚೈನ್ ಏನು ಮಾಡಿದ್ದೀನಿ ಆ 2 ಚೈನ್ ಬದಲು ಒಂದು ಬೀಡ್ ಹಾಕ್ಕೋಬೋದು, ಇಲ್ಲ 1 ಚೈನ್ ಹಾಕಿ 1 ಬೀಡನ್ನ ಹಾಕಿದ್ರೆ ಇನ್ನು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಲೆಂತಿಯಾಗಿ ಇಟ್ಕೋಬೇಕು ನಾವು. ಆಲ್ಮೋಸ್ಟ್ ಈ ಥರ ಒಂದೇ ಲೆಂತಲ್ಲಿ ಮಾಡಿಕೊಂಡ್ರೆ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಟ್ ಅನಿಸುತ್ತೆ, ಆದರೂ ಎಷ್ಟಾಗುತ್ತೆ ಅಷ್ಟು ಆರಾಮಾಗಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ಥರ 5 ಸತಿ ಮಾಡಿ ಎಲ್ಲದಕ್ಕೂ ಸೇರಿಸಿ ಒಂದೇ ಸತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ವಿತ್ ಬೀಡು ಹಾಕಿಬಿಟ್ಟು ಮತ್ತೆ 2 ಪಫು ವಿತೌಟ್ ಬೀಡ್ ಹಾಕ್ಬಿಡ್ತೀನಿ. ಸೊ ನೋಡಿ ನೆಕ್ಸ್ಟ್ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿ ಬೀಡ್ ಅರೌಂಡ್ 4 ಚೈನ್, ಕುಚ್ಚು ಕಟ್ಟೋ ಕಡೆ 4 ಚೈನ್ ಮತ್ತು ಬೀಡ್ ಕೆಳಗಡೆ 4 ಚೈನ್ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದೇ ರೀತಿ ಮಾಡ್ಕೊಂಡು ಹೋಗೋದು. ಈಸಿಯಾಗಿದೆ ಫ್ರೆಂಡ್ಸ್, ಪಫ್ ಒಂದೇ ಟೈಮ್ ತೊಗೊಳುತ್ತೆ, ಬಿಟ್ಟರೆ ಡಬಲ್ ಕ್ರೋಶೆ ನಾವು ಈಸಿಯಾಗಿ ಹಾಕ್ಬಿಡ್ತೀವಿ ಅಲ್ವಾ. ಸೊ ಇದು ಅಷ್ಟೇನು ಟೈಮ್ ತೊಗೊಳ್ಳಲ್ಲ, ಆರಾಮ್ಸಾಗೆ ಹಾಕ್ಕೊಂಡೋಗಿ. ಬೇಕಂದರೆ ಈ ಬಿಗ್ ಬೀಡನ್ನ ಸ್ಕಿಪ್ ಮಾಡಿ, ಬೇಡ ಅಂದರೆ ಸೊ ಬೇಕಂದರೆ ಹಾಕ್ಕೋಬೋದು. ಸೊ ಅಲ್ಲಿ ಕುಚ್ಚು ಬರುತ್ತೆ ನಮಗೆ. ಇಷ್ಟೇ ಫ್ರೆಂಡ್ಸ್, ಡಿಸೈನು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಕೂಡ ಈ ಥರ ಡಿಸೈನಲ್ಲಿ ತೋರಿಸಿದ್ದೀನಿ, ಬಟ್ ಇದರಲ್ಲಿ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇದಕ್ಕೆ 157 ದಾರ ಸುತ್ತಕೊಂಡು ಸ್ವಲ್ಪ ತಿಕ್ಕಾಗೆ ಮತ್ತು ಲೆಂತಿಯಾಗೆ ಆರ್ಚ್ ಏನಿದೆ ಅದಕ್ಕಿಂತ ಉದ್ದಾಗೆ ನಾನು ಕುಚ್ಚು ಬಿಟ್ಟಿದ್ದೀನಿ. ಕಸ್ಟಮರ್ ಕೇಳಿರೋದಕ್ಕೆ ಅವ್ರಿಗೆ ಕುಚ್ಚು ಹೈಲೈಟ್ ಆಗಿರಬೇಕು, ಡಿಸೈನ್ ಕಡಿಮೆ ಇರಲಿ ಅಂದಿದ್ದಕ್ಕೆ ನಾನು ಕುಚ್ಚು ಲೆಂತಿ ಮಾಡಿ ಡಿಸೈನ್ ಚಿಕ್ಕದು ಮಾಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಡಿಸೈನ್ ಟ್ರೈ ಮಾಡಿ, ತುಂಬ ಲುಕ್ಕಾಗಿ ಬರುತ್ತೆ ಡಿಸೈನ್ ಮಾತ್ರ. ಸೊ ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಸ್ಯಾರಿ ಚೆಕ್ ಮಾಡಿ. ಸೊ ಡಾರ್ಕ್ ಕಲರ್ಸು, ಸ್ಯಾರಿ ಬಂದು ಲೈಟ್ ಕಲರ್ ಇದೆ, ಸೆರಗು ನೋಡ್ತಿರ್ಬೋದು. ಸ್ವಲ್ಪ ಡಾರ್ಕ್ ಯೂಸ್ ಮಾಡಿದ್ದೀನಿ. ಕುಚ್ಚು ಅಷ್ಟೇ ಬಾರ್ಡರ್ ಕಲರ್ ಲೈಟ್ ಇದೆ, ಡಾರ್ಕ್ ಕಲರ್ ಕುಚ್ಚು ಕಟ್ಟಿದ್ದೀನಿ. ಸೊ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ವಿಡಿಯೋಗಿಂತ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿದೆ ಡಿಸೈನು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 450 to 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಅಬೌವ್ 500 ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್, ಯಾಕಂದರೆ ಈ ಟೈಮ್ ತೊಗೊಳುತ್ತೆ, ಪಫ್ ಅಲ್ವಾ. ಸೊ ಲುಕ್ಕು ಹಾಗೆ ಇರುತ್ತೆ, ಟೈಮ್ ಕೂಡ ತೊಗೊಳುತ್ತೆ. ಸೊ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.